ಜ್ಯೋತಿಷಿಗಳೇ, ನೀವು ಜಾತಕಗಳನ್ನ ನೋಡ್ತಾ ಲೆಕ್ಕಾಚಾರ ಹಾಕ್ತಾ ಇರೋದು ನೋಡಿದ್ರೆ ಏನೋ ದೊಡ್ಡ ಗಂಡಾಂತರನೇ ಇರೋ ಹಾಗಿದೆ. ದಯವಿಟ್ಟು ಏನು ಮುಚ್ಚಿಡದೆ ಎಲ್ಲ ಹೇಳ್ಬಿಡಿ. ಅಮ್ಮ ಅಮ್ಮ ಸ್ವಲ್ಪ ಸಮಾಧಾನವಾಗಿರಿಮ್ಮ. ನಿಮ್ಮ ಮುಖ ನೋಡ್ತಾ ಇದ್ರೆ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಹೇಗೆ ಸಮಾಧಾನವಾಗಿರ್ಲಿ ನಾನು? ನೀವೇನು ನಮ್ಮ ಮನೆಗೆ ಹೊಸಬ್ರ ಹೇಳಿ? ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ನಮ್ಮ ಮನೆ ಒಳ್ಳೇದು ಕೆಟ್ಟದು ಎಲ್ಲ ನೀವೇ ಹೇಳ್ತಾ ಇದ್ದೀರಾ. ಈಗ ನೀವೇ ಸುಮ್ಮನಾಗ್ಬಿಟ್ರೆ ಹೇಗೆ ಜ್ಯೋತಿಷಿಗಳೇ? ಅಮ್ಮ, ಎಲ್ಲ ಋಣಕ್ಕಿಂತ ಭಾರವಾದ ಋಣ ಉಪ್ಪಿನ ಋಣ. ಉಪ್ಪಿಟ್ಟು ಮನೇನ ಮುಪ್ಪಿನವರೆಗೆ ಕಾಯೋದು ನನ್ನ ಕರ್ತವ್ಯ. ನಿಮ್ಮ ಯಜಮಾನರ ಜಾತಕವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಏನು ಹೇಳೋಕ್ಕಾಗೋದಿಲ್ಲ ತಾಯಿ. ನಿಮ್ಮ ಹತ್ರನೇ ಇದೆಯಲ್ಲ, ನೋಡಿ ಹೇಳಿ. ಇದಕ್ಕೆಲ್ಲ ಒಂದು ವಾರ ಬೇಕು. ನಾನು ಬರ್ತೀನಿ. ಒಂದು ನಿಮಿಷ. ವಿನಿ, ನೀನು ಸಿಂಗಾಪುರ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಹೌದಜ್ಜಿ, ನಾನು ಸಿಂಗಾಪುರ್ ಹೋಗಿದ್ದು ನಿಜ. ಮತ್ತೆ ಇದ್ದಕ್ಕಿದ್ದ ಹಾಗೆ ಈ ಊರಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು, ಹೇಳು. ಅದು ಇಲ್ಲ, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ? ನಿಮ್ಮಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಅಜ್ಜಿ. ನಾನು ಬೆಂಗಳೂರು ಬಂದು 1 ವಾರ ಆಯಿತು. ಅಮೃತ ಇಲ್ಲಿ ಬರುವಾಗ ನಾನು ವಿಷ್ಣುಪುರಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ನಿನ್ನೆ ಹೇಮಾ ಆಂಟಿಗೆ ಕಾಲ್ ಮಾಡಿದ್ದೆ. ಅರ್ಜುನ್ ಅಮೃತ ಇನ್ನೂ ಬಂದಿಲ್ಲ, ವಿಷ್ಣುಪುರದಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅಲ್ಲ, ಮತ್ತೆ ನೀನು ಇದೇ ಊರ್ನೋಳು ಅಂತ ಯಾಕೆ ಸುಳ್ಳು ಹೇಳಿದೆ? ಅಯ್ಯೋ ಅಜ್ಜಿ, ನಿಮ್ಗೀಗ ಅದು ಮುಖ್ಯನೋ? ಅಲ್ಲ, ನಾವಿಲ್ಲಿಂದ ಹೋಗೋದು ಮುಖ್ಯನೋ? ಇಲ್ಲಿಂದ ಹೋಗೋದು ಮುಖ್ಯ. ಹಾಗಾದ್ರೆ ನಾನು ನಿಮಗೆ ಎಲ್ಲ ವಿವರವಾಗಿ ಹೇಳ್ತೀನಿ. ಈಗ ಸುಮ್ಮನಿರಿ. ಆಗಲಿ, ಬರ್ತೀನಿ. ಇಷ್ಟು ವರ್ಷಗಳಲ್ಲಿ ಜ್ಯೋತಿಷಿಗಳು ಯಾವತ್ತೂ ಹೀಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿರಲಿಲ್ಲ. ಅವ್ರ ಮಾತುಗಳು ತುಂಬಾನೇ ವಿಚಿತ್ರವಾಗಿತ್ತಲ್ಲ. ಅವ್ರ ಮುಖದಲ್ಲಿ ಗಾಬರಿ, ಆತಂಕ ಎರಡೂ ಇತ್ತು. ದೇವ್ರೆ, ಯಾರ ಜಾತಕದಲ್ಲಿ ಏನು ಅಪಾಯ ಕಾದಿದೆಯೋ ಗೊತ್ತಾಗ್ತಾ ಇಲ್ವಲ್ಲ. ಅಮೃತ, ಇಲ್ಲಿಂದ ಹೋಗೋಣಮ್ಮ. ಹೋಗೋಣ ಗುರುಗಳೇ. ಶತ್ರುಘ್ನ, ಇಲ್ಲಿ ನಡೆದಿರೋದಕ್ಕೆ ನೀನೂ ಕಾರಣ ಅಲ್ಲ, ಅಮೃತನೂ ಕಾರಣ ಅಲ್ಲ. ನೀನಾಗಲಿ ಅಮೃತ ಆಗಲಿ ಇಲ್ಲಿ ನಡೆದಿರೋ ಘಟನೆಗಳಿಗೆ ಮೂಕ ಸಾಕ್ಷಿಗಳು ಮಾತ್ರ. ಏನು ಘಟಿಸಬೇಕಾಗಿತ್ತೋ ಅದು ಘಟಿಸಿದೆ. ಆತಂಕ ಪಡದೆ ಸಮಾಧಾನದಿಂದ ಇರು. ಅಲ್ಲ ಶಾಸ್ತ್ರಿಗಳೇ, ನಮ್ಮ ಗರುಡ ದೇವರ ವಿಗ್ರಹ ಭಿನ್ನ ಆಗಿದೆ. ಮುಂದೆ ಹೇಗೆ? ಭಿನ್ನ ಆಗಿರೋ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲೂಬಾರ್ದು. ಮತ್ತೆ ಮುಂದೆ? ನಮ್ಮ ವಿಷ್ಣುಪುರದ ವಿಗ್ರಹಕ್ಕೆ ವನವಾಸ. ವನವಾಸನ? ಆ ಸಾಕ್ಷಾತ್ ವಿಷ್ಣುವಿನ ಅವತಾರಿ ಶ್ರೀರಾಮಚಂದ್ರನಿಗೆ ವನವಾಸ ತಪ್ಪಿಲ್ಲ. ಅಂಥದ್ರಲ್ಲಿ ಅವನ ವಾಹನವಾದ ಗರುಡದೇವನಿಗೆ ವನವಾಸ ತಪ್ಪತ್ತ ಹೇಳು? ಇವತ್ತಿನಿಂದ ಸುಮಾರು 100 ಮಂಡಲದವರೆಗೂ ನಿಮ್ಮ ವಿಷ್ಣುಪುರದ ಗರುಡದೇವನಿಗೆ ಪೂಜೆ ಇಲ್ಲ ಅಂತ ಇದೆ. ಅಲ್ಲಿವರೆಗೂ ಯಾರು ಏನೇ ಪ್ರಯತ್ನ ಪಟ್ಟರೂ ಪೂಜೆ ಹೋಮ ಜರುಗೋದಿಲ್ಲ. ನೋಡು, ನಿನ್ನ ಮನಸ್ಥಿತಿ ಯಾವ ಹಂತದಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನಾದರೂ ಸಹಾಯ ಸಮಾಧಾನ ಬೇಕಂತಾದರೆ ನನ್ನ ಆಶ್ರಮಕ್ಕೆ ಬಾ. ನನ್ನ ಆಶ್ರಮದ ಬಾಗಿಲು ಸದಾ ನಿನಗೆ ತೆರೆದಿರುತ್ತೆ. ನಾನಿನ್ನು ನನ್ನ ಮೂಲ ಸ್ಥಳಕ್ಕೆ ಹೋಗುತ್ತೇನೆ. ಬಾಕಿ ಇರುವ ಕೆಲಸಗಳನ್ನು ಪೂರೈಸೋ ಜವಾಬ್ದಾರಿ ಇದೆ. ಆಯ್ತು, ಹೋಗಿ ಬಾ. ತಾಯಿ, ನಾನು ಹೋಗಿ ಬರ್ತೀನಿ. ರುದ್ರ, ಹೋಗಿ ಬನ್ನಿ ಬಾಬಾ.
ದೇವ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನಾಗಲಿ ನನ್ನ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಏನಾದರೂ ತಪ್ಪು ಮಾಡಿದರೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗಲಿ ಅನ್ನೋ ಹಾಗೆ ಹೊಟ್ಟೆಗೆ ಹಾಕ್ಕೊಂಡು ಅದನ್ನು ಕ್ಷಮಿಸ್ಬಿಡಪ್ಪ. ಹಲೋ ಹೇಮಾ, ಅತ್ತೆಮ್ಮ, ಹೇಗಿದ್ದೀರಾ? ಅರ್ಜುನ್ ಅಮೃತ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಅರ್ಜುನ ಅಮೃತನೂ ಚೆನ್ನಾಗಿದ್ದಾರೆ. ಅವರಿಬ್ಬರು ಒಂದು ದೊಡ್ಡ ಗಂಟಾಂತ ಪಾರಾಗಿ ಬಂದಿದ್ದಾರೆ. ಹೇಮಾ, ಏನಾಗಿತ್ತು ಅತ್ತೆಮ್ಮ? ಅಯ್ಯೋ, ಅದೊಂದು ದೊಡ್ಡ ಕತೆ. ಮನೆಗೆ ಬರ್ತೀನಲ್ವಾ, ಆಗೆಲ್ಲ ವಿಷಯ ಹೇಳ್ತೀನಿ. ಅತ್ತೆಮ್ಮ, ನೀವು ಹೋದಾಗಿಂದ ರುದ್ರನೂ ಕಾಣಿಸ್ತಾ ಇಲ್ಲ. ನೀನೇನು ಗಾಬರಿ ಆಗ್ಬೇಡ. ರುದ್ರ ನಮ್ಮ ಜೊತೆನೇ ಇದ್ದಾನೆ. ಅವನು ಬರ್ತಾ ಇದ್ದಾನೆ. ಅವನು ಬದುಕಿರೋದೆ ಒಂದು ದೊಡ್ಡ ಪವಾಡ ಕಡೆ. ಏನಾಗಿತ್ತು? ಅಯ್ಯೋ, ಆ ನಾಗಿನಿ ನಮ್ಮ ರುದ್ರನ ಕೊಲ್ಲಕ್ಕೆ ನೋಡಿದ್ಲು ಕಡೆ. ಸದ್ಯ ಅದು ಯಾವ ದೇವ್ರ ಪುಣ್ಯನೋ ಏನೋ, ಅವನು ಮತ್ತೆ ನಮಗೆ ಸಿಕ್ಕಿದ್ದಾನೆ. ಏನೋ ಎಲ್ಲ ಸುಖಾಂತಿಯಾಗಿ ನೀವು ಮನೆಗೆ ವಾಪಸ್ ಬರ್ತಾ ಇದ್ದೀರಲ್ಲ, ನಂಗೆ ಅದೇ ಸಂತೋಷ. ಆರತಿ ರೆಡಿ ಮಾಡಿ ಇಟ್ಕೊಂಡಿರು, ನಾವೆಲ್ಲ ಬರ್ತಾ ಇದ್ದೀವಿ. ಏನೋ? ಹಾಂ, ಸರಿ ಅತ್ತೆಮ್ಮ. ಸರಿಮ್ಮ. ಅಣ್ಣ, ನನ್ನ ಹಿತೈಷಿಗಳೇ ನನ್ನ ಹಿತಶತ್ರುಗಳಾದ್ರು ಅಂತ ನನಗೆ ಅನಿಸ್ತಾ ಇದೆ. ಅಣ್ಣ, ನೀನು ಏನು ಹೇಳ್ತಾ ಇದೀಯಾ? ನನ್ನ ಪಕ್ಕದಲ್ಲೇ ಇದ್ದು ನನ್ನ ಸಮಾಧಿಗೆ ಗುಂಡಿ ತೋಡಿದ್ರು ಅಂತ ನನಗೆ ಅನುಮಾನ ಬರ್ತಾ ಇದೆ. ಅಣ್ಣ, ಆಗಿರೋ ಆಘಾತದಿಂದ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನ್ನ ಜೊತೆ ಇರೋದು ನಾನು ಮತ್ತು ಅರ್ಚಕರು. ನಿನ್ನ ಬಗ್ಗೆ ಅಲ್ಲಮ್ಮ, ನೀನು ನನಗೆ ಯಾವತ್ತೂ ಮೋಸ ಮಾಡೋದಿರಲಿ, ಅದನ್ನು ಕನಸಲ್ಲೂ ಯೋಚನೆ ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಎಲ್ಲೋ ಏನೋ ಒಂದು ತಪ್ಪು ನಡೆದಿದೆ, ಅದಂತೂ ಸತ್ಯ. ಇಲ್ಲಾಂದ್ರೆ ಅವ್ರು ನಮ್ಮ ವಿಷ್ಣುಪುರದ ಗಡಿನ ದಾಟಿ ಹೋಗುದಂದ್ರೆ ಏನು? ನಮ್ಮ ಗರುಡ ದೇವರ ವಿಗ್ರಹ ಬಿರುಕು ಬಿಡುವುದಂದ್ರೆ ಏನು? ಭಸ್ಮದ ಗೆರೆ ಶಕ್ತಿ ಕಳ್ಕೊಳ್ಳೋದಂದ್ರೆ ಏನು? ಅಣ್ಣ, ಇದು ನಿನಗೆ ಎಷ್ಟು ಒಗಟಾಗಿದೆಯೋ ನನಗೂ ಅಷ್ಟೇ ಒಗಟಾಗಿದೆ. ಎಂದು ನಾನು ಬದುಕಿದ್ದು ಸತ್ತಂಗೆ. ಅಣ್ಣ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮ, ವಂಶ ಪಾರಂಪರ್ಯವಾಗಿ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಬಂದಿದ್ದ ದೇವಸ್ಥಾನನ, ನನ್ನ ವಂಶದ ಪರಂಪರೆನ, ನಮ್ಮ ಊರಿನ ಮರ್ಯಾದೆನ, ನಮ್ಮ ಗರುಡ ದೇವರ ಶಕ್ತಿನ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗಿಲ್ಲ ಅಂದ್ರೆ ಅದಕ್ಕಿಂತ ಅವಮಾನ ಬೇರೆ ಇದೆಯಾ ಹೇಳು? ಇಷ್ಟೆಲ್ಲ ಆದ್ಮೇಲೆ ಈ ಊರಲ್ಲಿ ನನಗೆ ಏನು ಬೆಲೆ ಇರುತ್ತೆ ಹೇಳು? ಯಾರು ಗೌರವ ಕೊಡ್ತಾರೆ? ಯಾವ ಊರಲ್ಲಿ ನಾನು ಚಕ್ರವರ್ತಿ ಸಾಮ್ರಾಟ್ ಅಂತರ ಮೆರಿತಾ ಇದ್ನೋ ಅದೇ ಊರಲ್ಲಿ ತಿರುಕೊಂತರ ಭಿಕಾರಿ ತರ ಬದುಕೋ ಸ್ಥಿತಿ ನಿರ್ಮಾಣ ಆಗೋಯ್ತು. ಅಣ್ಣ, ನೀನು ಯಾವತ್ತಿದ್ರೂ ಸಾಮ್ರಾಟನೇ. ಪ್ರತಿಯೊಂದಕ್ಕೂ ಒಂದೊಂದು ಪರಿಹಾರ ಅಂತ ಇರುತ್ತೆ. ಅದೇನು ಅನ್ನೋದನ್ನ ಶಾಂತವಾಗಿ ಕೂತು ಯೋಚನೆ ಮಾಡೋಣ. ನೀನು ಧೈರ್ಯವಾಗಿರಣ್ಣ, ಧೈರ್ಯವಾಗಿರು. ಅದೇನು ಪರಿಹಾರ ಇದೆಯೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅಣ್ಣ ಬಾ, ನೀನ್ ಬಾ ಅಣ್ಣ, ಬಾ.
ಯಾಕಮ್ಮ ಕಣ್ಣಲ್ಲಿ ನೀರು? ಹೋಗೋ ನೀನು. ಮನೇಲಿದ್ರೆ ನಾನು ಸರಿಗೆ ಹಿಡ್ಕೊಂಡು ಅಮ್ಮ ಅಮ್ಮ ಅಂತ ಹಿಂದೆನೇ ತಿರುಗ್ತಾ ಇರ್ತೀಯ. ಆಚೆ ಹೋದ್ರೆ ನನ್ನ ನೆನಪೇ ಬರೋದಿಲ್ಲ ಅಲ್ವಾ? ಈ ಅಮ್ಮ ಬೇಡ ಅಲ್ವಾ ನಿನಗೆ? ಅಯ್ಯೋ ಯಾಕಮ್ಮ ಹೀಗೆ ಹೇಳ್ತೀಯಾ? ಬೇರೆ ಮಕ್ಳು ಹೇಗೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಕೊನೆವರೆಗೂ ನಿನ್ನ ಮಗನೇ. ನೀನು ಮರೆತರು ನಾನು ಮರೆಯೋದಿಲ್ಲ. ಹೀಗನ್ನೋನು ಒಂದು ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ಎಷ್ಟು ದಿವಸದಿಂದ ಈ ಮನೇಲಿ ಒಬ್ಬಳೇ ಇದ್ದೀನಿ ಗೊತ್ತಾ ನಾನು? ನನ್ನ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ. ಹಾಗಲ್ಲ ಇಮ್ಮ, ಇವ್ರು ಅಲ್ಲಿದ್ದ ಪರಿಸ್ಥಿತಿಲಿ ಫೋನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ. ಹೇಗೋ ಮಗ ಸೊಸೆ ಇಬ್ಬರು ಮನೆಗೆ ಸುರಕ್ಷಿತವಾಗಿ ಬಂದ್ರಲ್ಲ, ನಂಗಷ್ಟೇ ಸಾಕು. ಹೇಮ, ಹಾಗೆ ರುದ್ರಂಗೂ ಆರತಿ ಮಾಡಿ ತಿಲ್ಕ ಇಡು. ಯಾಕತ್ತೆಮ್ಮ? ಅವನು ಸಾಂಬಿ ದೋಡೆಯಿಂದ ಪಾರಾಗಿ ಬಂದಿದ್ದಾನೆ. ಹೇಗತ್ತೆಮ್ಮ? ಅದೊಂದು ದೊಡ್ಡ ಕತೆ, ನಿನ್ಗೆ ಆಮೇಲೆಲ್ಲ ಹೇಳ್ತೀನಿ. ಮೊದಲು ಆರತಿ ಮಾಡು. ಅಮೃತ, ಅಜ್ಜು ಒಳಗಡೆ ಶಾಸ್ತ್ರಿ ಬನ್ನಿ. ಬನ್ನಿ ಬನ್ನಿ, ವಿಷ್ಣುಪುರದ ಚಕ್ರವರ್ತಿಗಳು. ತಮ್ಮ ಅಶ್ವಮೇಧ ಅರ್ಧಕ್ಕೆ ನಿಂತು ಹೋಯ್ತಲ್ಲ, ಅದು ಯಾಕೆ ಅನ್ನೋದನ್ನ ತಮ್ಮ ಬಾಯಿಂದನೇ ಕೇಳೋಣ ಅಂತ ಬಂದೆ. ಏನ್ರಪ್ಪ? ನಿನ್ನ ನಂಬಿದ್ದಕ್ಕೆ ನಮ್ಮೂರಿನ ಜನಗಳಿಗೆ ಸರಿಯಾಗಿ ಮಾಡಿದೆ. ನಾನೇನು ಮಾಡಿದೆ? ಓ, ನೀನೇನು ಮಾಡಲೇ ಇಲ್ಲ, ನಿನಗೇನು ಗೊತ್ತೇ ಇಲ್ಲ. ಏ ಧರ್ಮೇಂದ್ರ, ನಮ್ಮಣ್ಣನ ಮುಂದೆ ನಿಂತು ಮಾತಾಡೋದಿರ್ಲಿ, ನಮ್ಮಣ್ಣನ ನೋಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಉಚ್ಚಾಯಿಸಿ ಮಾತಾಡೋಷ್ಟು ಸೊಕ್ಕ ನಿನಗೆ? ಏ ಸೌಪರ್ಣಿಕ, ನೀನೊಂದು ಯಕಶ್ಚಿತ್ ಹೆಣ್ಣು. ಹೆಣ್ಣು ಹೆಣ್ಣಾಗಿದ್ರೇನೆ ಹೆಣ್ಣುತನಕ್ಕೆ ಬೆಲೆ, ಗೌರವ. ಅದನ್ನ ಮರ್ತು ಮಾತಾಡಿದ್ರೆ ನಿನ್ನ ದುರಹಂಕಾರಕ್ಕೆ ತಕ್ಕ ಶಾಸ್ತಿ ಮಾಡ್ಬೇಕಾಗತ್ತೆ. ಹೈ, ನನ್ನ ಮನೆ ಹೆಣ್ಮಗಳ ಬಗ್ಗೆ ಮಾತಾಡೋಕ್ಕೆ ಎಷ್ಟೋ ಧೈರ್ಯ ನಿನಗೆ? ಇಷ್ಟೆಲ್ಲ ಆಗಿದ್ರು ನಿಮ್ಮ ದರ್ಪ ದೌರ್ಜನ್ಯದ ಮಾತು ಕಮ್ಮಿ ಆಗಿಲ್ಲ ಅಲ್ವಾ? ಯಾಕೆ ಕಣ್ಣಲ್ಲಿ ನೀರು? ನಿನಗೆ ಗೊತ್ತಿಲ್ಲದಿರೋದೇನಿದೆ ಅಮೃತ? ನಿನಗೆ ಅರ್ಜುನ್ಗೆ ಬಂದಿದ್ದ ಕಷ್ಟ ದೂರ ಆಗಿ ನೀವು ಮನೆಗೆ ಬಂದ್ರಿ.
ರುದ್ರ ಸಾವನ್ನೇ ಗೆದ್ದು ಬಂದ. ಆದ್ರೆ ನಿಮ್ಮ ಮಾವ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಿ ನಾನು. ಇವತ್ತವ್ರ ಮನೇಲಿ ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋರು ಗೊತ್ತಾ ನಿಮ್ಮನ್ನೆಲ್ಲ ನೋಡಿ. ಅತ್ತೆ, ನಿಮ್ಮ ಮನಸ್ಸಿನ ಮಾತೇನು ಅನ್ನೋದು ನನಗೆ ಅರ್ಥ ಆಗ್ತಿದೆ. ನಿಮ್ಗೊಂದು ಮಾತು ಹೇಳ್ತೀನಿ. ಮಾವ ಇನ್ನೆರಡು-ಮೂರು ದಿನದಲ್ಲಿ ಈ ಮನೆಗೆ ಬಂದೇ ಬರ್ತಾರೆ. ಏನಂದೆ? ಹೌದು ಅತ್ತೆ, ಬಂದೇ ಬರ್ತಾರೆ. ನನ್ನ ಮಾತಿನ ನಂಬಿ. ನೀನು ಹೇಳ್ದಾಗ ಅವ್ರು ವಾಪಸ್ ಬಂದ್ಬಿಟ್ರೆ ನಿನ್ನ ಬಾಯಿ ತುಂಬ ಸಕ್ಕರೆ ಹಾಕ್ತೀನಿ ಅಮೃತ. ಇವಳು ಇಷ್ಟೊಂದು ನಿಖರವಾಗಿ ವಿಷ್ಣು ಬಂದೇ ಬರ್ತೇನೆ ಅಂತ ಹೇಗೆ ಹೇಳ್ತಿದ್ದಾಳೆ? ಇವಳು ಮಾತಿನಿಂದೆ ಏನೋ ಮಸ್ಲತ್ತಿದೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ನಿನ್ನ ಬಾಯಿಂದ ಬಂದ ಮಾತುಗಳು ಯಾವತ್ತೂ ಸುಳ್ಳಾಗಿಲ್ಲ ಅಮೃತ. ನಿನ್ನಲ್ಲಿ ಅದು ಯಾವ ದೈವಶಕ್ತಿ ಇದೆಯೋ ನನಗಂತೂ ಗೊತ್ತಿಲ್ಲ. ನನ್ನಲ್ಲಿ ದೈವಿ ಶಕ್ತಿ ಇರೋದಕ್ಕೆ ಹೇಗೆ ಸಾಧ್ಯ? ನಾನು ಸಹ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಹೆಣ್ಣು. ಕೆಲವರು ಹುಟ್ಟಿದ ಗಳಿಗೆ, ರಾಶಿ, ನಕ್ಷತ್ರ ಹಾಗಿರುತ್ತೆ ಅಮೃತ. ಅವ್ರು ಏನೇ ನುಡಿದ್ರೂ ಅದು ಸತ್ಯ ಆಗ್ಬಿಡುತ್ತೆ. ಸರಿ, ಬನ್ನಿ. ಇಲ್ಲ, ಈ ಅಮೃತ ಏನೋ ಮಾಡ್ತಾ ಇದ್ದಾಳೆ, ಅದಂತೂ ಸತ್ಯ. ಯಾವುದಕ್ಕೂ ಇವಳ ಮೇಲೆ ಒಂದು ಕಂಡಿಟ್ಟಿರಬೇಕು.